ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ. ಪ್ರಶಾಂತ್ ನಾಗ್ನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ನಮ್ಮ ಲಾಸ್ಟ್ MP ಎಲೆಕ್ಷನ್ ಯಾವ್ದಾದ ಆ ವೋಟಿಂಗ್ ಲಿಸ್ಟ್ ಪ್ರಕಾರ 2,15,000 ವೋಟರ್ಸ್ ಅಥವಾ ಮ್ಯಾಪಿಂಗ್ ಆಗಿದ್ದು ಟೋಟಲ್ 2,02,400 12,600 ವೋಟರ್ಸ್ ಮ್ಯಾಪಿಂಗ್ ಆಗಿಲ್ಲ. 12,600 ಮಂದಿ ಮ್ಯಾಪಿಂಗ್ ಆಗಿಲ್ಲ. ತಿಳ್ಕೊಂಡ್ರು ಇಲ್ಲ ಮದುವೆಯಾಗಿ ಹೋಗಿರ್ಬೋದು. ಆದ್ರೂ ಈಗೇನು BL ಮ್ಯಾಪಿಂಗ್ ಕೆಲಸ ಕಾರ್ಯ ಅವ್ರು ಮಾಡ್ಕೊಂಡಿಲ್ಲ. ಟೋಟಲ್ 220-25 ಯಾರು ತಿಳ್ಕೊಂಡಿಲ್ಲ. ಸಾಧ್ಯ ಇದ್ರು ಅದಕ್ಕೆ ನಿಮ್ಮ ಕೆಲಸ ನೀವು ಜವಾಬ್ದಾರಿ ಹಾಕ್ತಾರೆ. ನೀವು ಗೊತ್ತಿರಿ ಕಾಂಗ್ರೆಸ್ ಪಕ್ಷ ಏನೇನ್ ಮಾಡ್ತಾರೆ ತಿಳ್ಕೊಂಡು ಓಟ್ ಮಾಡಿಸೋ ಕೆಲಸ ಅವ್ರು ಮಾಡ್ತಾರೆ. TPL, ZPL, MLA, MP ಗ್ರಾಮ ಪಂಚಾಯತಿ ಓಟ್ ಬರ್ತದೆ. ಇರೋ ಬೂತ್ಗೆ ಓಟರ್ ಮಾಡ್ತಾರೆ. ಅದಕ್ಕೆ ತಮ್ಮ ಬೂತ್ ಒಳಗೆ ಸ್ಟ್ರಾಂಗ್ ಮಾಡ್ಕೊಳ್ತಾರೆ. ತಮ್ಮ ವಾರ್ಡ್ ಗಟ್ಟಾರ, ತಮ್ಮ TP ಗಟ್ಟಾರ, ತಮ್ಮ ಜಿಲ್ಲಾ ಪಂಚಾಯತಿ ಗಟ್ಟಾರ, ತಮ್ಮ MLA ಗಟ್ಟಾರ, ತಮ್ಮ MP ಗಟ್ಟಾರ. ಅದಕ್ಕೆ ಇದ್ರ ಸೀರಿಯಸ್ನೆಸ್ ತಿಳ್ಕೋಬೇಕು. ಈಗಾಗಲೇ ಮ್ಯಾಪಿಂಗ್ ಮಾಡಿದ ಪ್ರಕಾರ 208 ಬೂತ್, 224 ಬಗ್ಗೆ 208 ಬೂತ್ 100% ಮ್ಯಾಪಿಂಗ್ ಅಂದ್ರೆ ಎಲ್ಲರೂ ಜೀವಂತದ. ಈಗ ಸಾಧ್ಯ ಇಲ್ಲ. ಇದು ಆಗಿದ್ದು ತಪ್ಪು ಹೇಗೆ ಅವ್ರು ಹೇಳ್ತಾರೆ. ಪೈಲ ಸ್ವಂತ ಮ್ಯಾಪಿಂಗ್ ಅಂದ್ರೆ ಅರ್ಹತೆ ಸ್ವಂತ ಕೊಡ್ತಾರೆ. ತಿಳ್ಕೊಂಡಿಲ್ಲದೆ ಸ್ವಲ್ಪ ಮಂದಿ ಓಟ್ ಹೆಚ್ಚಿ ಇಲ್ಲದೆ ಏನಾದ್ರು 2,000 ಬರ್ತಾವ ಅಂದ್ಕೊಳ್ಳಿ ಒಂದು ಹೆಚ್ಚಾಕಿರ್ತಾವ ಅದು ಗೊತ್ತಿಲ್ಲ. ಅಲ್ಲ ನಾ ಹೇಳೋದಂದ್ರೆ ಸ್ವಂತ ಮ್ಯಾಪಿಂಗ್ ಅದರ ಜೊತೆಗೆ ಬೇರೆ ಮ್ಯಾಪಿಂಗ್ ಮಾಡಿ ಇವು ಯಾರು ಏನೋ ಮಿಸ್ ಕ್ಯಾಲ್ಕುಲೇಷನ್ ಇಲ್ಲಿ ಕಾಣ್ತಾರೆ. ಅದರ ಸಲುವಾಗಿ ತಮ್ಮ ಕೆಲಸ ಹೆಚ್ಚೈತೆ. 1,000 ಬೂತ್ ಅಂದ್ರೆ 1,000 ಓಟ್, 1,012 ಅದ್ರ ಒಳಗೆ ತಾವು ದಿವಸಕ್ಕೆ ಒಟ್ಟೆ 1,000 ಟೈಮ್ ಕೊಡ್ತಾರೆ. ಒಟ್ಟೆ ಒಂದು 20 ಮನೆಗೆ ಹೋದ್ರೆ ದಿವಸ ನಿಮಗೆ ಎಲ್ಲ ಲೆಕ್ಕ ಸಿಗುತ್ತೆ. ಬೂತ್ ಲಿಸ್ಟ್ ಅಂತೂ ಇದೆ. ಬೂತ್ ಲಿಸ್ಟ್ ನಿಮ್ಗೆ 2025 ಬೂತ್ ಲಿಸ್ಟ್ ವಿತ್ BLO ಹೆಸರು ಬರೋದು ನಿಮ್ಮ ಲಿಸ್ಟ್ ತಮ್ಮ ಮುಖ್ಯ ವ್ಯವಸ್ಥೆ ಸಿಗುತ್ತಲ್ಲ. ಹಾಗೂ ನನ್ನ ಆಫೀಸ್ ವತಿಯಿಂದ ಮಗದೂರು ಕೂಡ ಕೆಲಸ ಮಾಡ್ತಾರೆ. ಇನ್ನೊಂದು ಯಾರಾದ್ರೂ ಸೋಮವಾರ ತನಕ ಮುಕ್ತ ಕೆಲಸ ಮಾಡ್ತಾರೆ. ಅದಕ್ಕೆ ನಮ್ಮ ಜವಾಬ್ದಾರಿ ತಾವೆಲ್ಲರೂ ಹೆಸರು ಕೊಟ್ಟು ಈ ಬರೋ ಕೆಲಸ ಈಗ ಪಕ್ಷದಷ್ಟ ಅಲ್ಲ, ನಿಮ್ಮನವರು ನಂದು ಸ್ವಾರ್ಥ ಐತೆ. MLA ಅನ್ನೋದು ಸ್ವಾರ್ಥ ಐತೆ. ಕರೆ ನಿಮ್ಮ ಸ್ವಾರ್ಥ ಇದೆ. ನಿಮ್ಮ ಬೂತ್ ಕಟ್ಟಿರೋದು ನಾ ಬೂತ್ ಹಾಕ್ಲ ಕೆಲಸ ಕೇಳೋಕಿಲ್ಲ. ಈ ಗದ್ರ ಆಗಬೇಕು ಹೋಗೋದು ಹಾಕ್ಲ ಹೆಂಗ್ ಕೇಳ್ತಾರೆ. ಇದು ಓಟ್ ಹಾಕ್ಯವು ಇವ್ ಗದ್ರ ಆಗಬೇಕ, ಈ ರಸ್ತೆ ಆಗಬೇಕ, ಅವಾಗ ಕೆಲ್ಸಗಳು ನೀವು ಒಗ್ಗಾಡ್ತಾರಂದ್ರೆ ಕೆಲ್ಸಗಳು. ಅದಕ್ಕೆ ಈಗ ಚಾನ್ಸ್ ಇದೆ. ಈ ಹಳಿ FIR ಆಗಿದ್ದು 2,002 ಆದ್ಮೇಲೆ ಇವತ್ತಿನ ಅಂದ್ರೆ 24 ವರ್ಷ ಬೇಕು. ಇನ್ನು ಮುಂದೆ ಯಾವಾಗ ಅಂದ್ರೆ ಗೊತ್ತಿಲ್ಲ. ಮೋದಿಯವರು ಇನ್ನು ಮಟ್ಟ 5 ವರ್ಷ ಆಗ್ಬೋದು ಇಲ್ಲ, ಇದು ಗೊತ್ತಿಲ್ಲ. ಈಗ ನಿಮ್ಮ ಕೈಯಾಗಿ ಯಾವ ಓಟರ್ ಓಡಿಸ್ಕೋಬೇಕು, ಯಾವ ಡಿಲೀಟ್ ಮಾಡ್ಕೋಬೇಕು, ಯಾವ ಸೇರಿಸ್ಕೋಬೇಕು ತಮ್ಮ ಕೈ. ಅದಕ್ಕೆ ಈ ಪ್ರಕ್ರಿಯೆಯನ್ನ ಒಳ್ಳೆ ರೀತಿಯಿಂದ ನಾವು ಮನೆ ಹೋಗಬೇಕು. ಎಲ್ಲರಿಗೂ ತಿಳಿಸಿ ಈ ಪ್ರಕ್ರಿಯೆಯಲ್ಲಿ ನಾವು ಭಾಗಿಯಾಗಬೇಕಂತ ವಿನಂತಿ ಮಾಡಿ. ಮತ್ತು ಮ್ಯಾಪಿಂಗ್ ಯಾವಾಗಿಲ್ಲ. 12,600 ಯಾವ ಮ್ಯಾಪಿಂಗ್ ಆಗಿಲ್ಲ. ಅವರು ಹೊರ ಕೆಲಸಗಳು 2,002 ಇಲ್ಲೇ ಇರ್ಬೋದು. ಅದಾದ್ಮೇಲೆ ಹೊರಗೆ ಕೆಲಸ ಹೋಗಿರ್ಬೋದು. ಈಗ ರಿಟೈರ್ ಆಗಿ ಹೊಳ್ಳಿ ಬಂದಿರ್ಬೋದು. ಅವ್ರಿಗೆ ಸೇರ್ಪಡೆ ಆಗ್ಬೇಕಂದ್ರೆ ನಮ್ಮ ಓಟಿದ್ದು ಅಂದ್ರೆ ನಾವಿಲ್ಲೇ ಅವರಿಗೆ ಇಲ್ಲೇ ಸೇರ್ಪಡೆ ಮಾಡೋದಂತಂದ್ರೆ ಒಟ್ಟ 14 ಪಟ್ಟಿ ಗೊತ್ತಾಗ 14 ಐ ಕಾರ್ಡ್
ಅಥವಾ ಮುಖ್ಯವಾಗಿ ಪಾಸ್ಪೋರ್ಟ್ ಇದು ನಡೆಯುತ್ತೆ, ಹಳಿ ಐಡಿ ಕಾರ್ಡ್ ನಡೆಯುತ್ತೆ, ಆಧಾರ್ ಕಾರ್ಡ್ ನಡೆಯುತ್ತೆ, ರೇಷನ್ ಕಾರ್ಡ್ ನಡೆಯುತ್ತೆ, ವೋಟರ್ ಐಡಿ ಇದು ನಡೆಯುತ್ತೆ, ಡ್ರೈವಿಂಗ್ ಲೈಸೆನ್ಸ್ ಇದು ನಡೆಯುತ್ತೆ, ಇಲೆಕ್ಟ್ರಿಕ್ ಸೊಸೈಟಿ ಕನ್ನಡ ಸೊಸೈಟಿ ಬಾಯಾಗಿದೆ, ಇಲೆಕ್ಟ್ರಿಸಿಟಿ ಬಿಲ್ ಸರಿ ಮೂರನೇ ಹಾಗೆ ನೀವು ಹಿಂದಿನ ವರ್ಷ ಹಿಂದಿಂದ ನಡೆಯಿಲ್ಲ. ಮೂರನೇ ಹಾಳಿ ಇದ್ದ ಇಲೆಕ್ಟ್ರಿಸಿಟಿ ಬಿಲ್, ನೀರಿನ ಬಿಲ್ಲು ಮೂರನೇ ಹಾಳಿ ಇರಬೇಕು, ಅಥವಾ ಗ್ಯಾಸ್ ಬಿಲ್ ಮೂರನೇ ಹಾಳಿ ರೈತರ ಹಾಳಿರುತ್ತೆ. ಇಲ್ಲ ಸೆಂಟ್ರಲ್ ಸ್ಟೇಟ್ ಗವರ್ಮೆಂಟ್ ಎಲ್ಲರೂ ಒಪ್ಪಿರ್ತಲ್ಲ ಹೊರಗಿಲ್ಲ ಐಡಿ ಕೆಲಸ ಹೋಗಿಲ್ಲ, ಐಡಿ ಬಂದು ನಡೀತೈತಿ. ಅದೆಲ್ಲ ಪ್ಯಾನ್ ಕಾರ್ಡ್, ಬರ್ತ್ ಸರ್ಟಿಫಿಕೇಟ್ 10ನೇ ಅಥವಾ 12ನೇ ನಿಮ್ಮ SSLC ಇಲ್ಲ PUC ಮಾರ್ಕ್ಸ್ ಕಾರ್ಡ್, ಇವು 14 ಒಟ್ಟು ಯಾರು ನಾವು ಕೊಟ್ಟರೆ ಇಲ್ಲೇ ಸೇರ್ಪಡೆ ಮಾಡ್ತೀವಿ. ಮತ್ತೊಂದು ಮುಖ್ಯವಾಗಿ ಈಗಾಗಲೇ ಮ್ಯಾಪಿಂಗ್ ಪ್ರಕ್ರಿಯೆ 14 ಮುಗಿದಿದೆ, ಅಂದ್ರೆ ಈಗ ಮುಗಿದಾಗ ಆಗಿದೆ. ನಿಯರ್ಲಿ ನಮ್ಮ ಹುಕ್ಕೇದೊಳಗೆ 94.4% ಮ್ಯಾಪಿಂಗ್ ಪ್ರಕ್ರಿಯೆ ಕಂಪ್ಲೀಟ್ ಬಂದಿರುತ್ತೆ. ಈಗಾಗಲೇ ತಹಸೀಲ್ದಾರ್ ರಿಪೋರ್ಟ್ ಕೊಡ್ತಾರೆ. ಅದಕ್ಕೆ ಬರುವ 29ರಿಂದ ಈ BLAಗಳು ದಿವಸಿಗೆ ಒಂದು 40 ಮನೆಗೆ ಹೋಗ್ತಾರೆ. ತಮ್ಮ ಕಡೆ BLO ನಂಬರ್ ಇರ್ತದೆ, ನಾವು ಕೇಳೋದು ಇವತ್ತು ಯಾವ ಮನೆ ಹೊಂಟಿರ್ತಾರೆ. ಬಡಿಗೆ ಹೋಗಿ ಎಕ್ಸಾಂಪಲ್, ನಾ ಬಡಿಗೆ ಹೋಗಿದ್ರೆ ಬಡಿಗೆ ಹೋಗಿಗೆ ಹೋಗ್ತಾರೆ ಪೈಲ ಎಕ್ಸಾಂಪಲ್. ಆ ನೀವು ಅವ್ರ ಮನೆ ಹೋದಾಗ ನಿಮ್ಮ ಹತ್ರ ಅವ್ರು ಇವ್ರು ಕೊಡ್ತಾರೆ, ಪ್ರಿಂಟ್ ಆಗಿತ್ತು ಐಡೆಂಟಿ ಮ್ಯಾಪಿಂಗ್ ಏನಾಗ್ಯಾವ ಅವ್ರು ಪ್ರಿಂಟ್ ಮಾಡಿ ಕೊಟ್ಟಿರ್ತಾರೆ. ಅಥವಾ 3 ಲೈನ್ ಅಂತ ಖಾಲಿ ಇರ್ತಾವ, ಸ್ವಂತ ಐಡೆಂಟಿಫಿಕೇಶನ್ ತುಂಬಬೇಕಂತೆ ಪ್ಲಸ್ ಒಂದು ಹೊಸ ಫೋಟೋ. ಯಾಕಂದ್ರೆ ಹಳಿ ಫೋಟೋ ಇಲ್ಲ ಹೊಡಬೇಕಾಗಿತ್ತು, ಅದಕ್ಕೆ ಹೊಸ ಫೋಟೋ ಕೊಡ್ಬೇಕಂತ ಅವತ್ತಲ್ಲಿ ಇದ್ರೆ ಅವತ್ತು ಅವ್ರು ಸ್ಕ್ಯಾನ್ ಮಾಡ್ಯಾರಲ್ಲೋ ನೀವು ಅಲ್ಲೇ ಅವ್ರು ಕೊಟ್ಟರೆ ಗೊತ್ತಾಗುತ್ತೆ. ಈ ಪ್ರಕ್ರಿಯೆ ಬರುವ 30ನೇ ತಾರೀಕಿಂದ ಜುಲೈ 29ರವರೆಗೆ ನಡೆದಿದೆ. ಅದಕ್ಕೆ ನಾ ಈ ವೇದಿಕೆ ಮುಖಾಂತರ ಹಾಗೂ ಪಕ್ಷದಿಂದ ಹಾಗೂ ವೈಯಕ್ತಿಕವಾಗಿ ಕೂಡ ತಮಗೆ ವಿನಂತಿ ಮಾಡ್ತೀನಿ. ಈ ಬರುವ ತಿಂಗಳಲ್ಲಿ ತಾವೇನು ಪರಿಶ್ರಮ, ತಾವೇನು ಟೈಮ್ ಕೊಡ್ತೀವಿ, ಈಗ ತಮ್ಮ ಗುರುತು ಒಳ್ಳೆಯದು, ತಮ್ಮ ಸ್ವಂತ ಇದಕ್ಕೂ ಒಳ್ಳೆಯದು. ಯಾಕಂದ್ರೆ ಇಲ್ಲಿ ಕೂತವ್ರು ಬಹಳ ಮಂದಿ ನಾಳೆ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಭ್ಯರ್ಥಿಗಳು ಹೇಳ್ತಾರೆ. ಅದಕ್ಕೆ ಈ ಬರುವ ತಿಂಗಳು ನಾವು ಪ್ರತಿಯೊಂದು ಈ BLAಗಳ ಜೊತೆ ಹೋಗಿ ಒಂದು ಮನೆಯಲ್ಲಿ ಅದಕ್ಕೆ ಈ ಬರೋ ಒಂದು ತಿಂಗಳ 30ರಿಂದ 29ರವರೆಗೆ ಈ ಪ್ರಕ್ರಿಯೆ ನಡೀತೈತಿ. ನಾವೆಲ್ಲರೂ BLAಗಳು ಕಂಪೌಂಡ್ ಇಟ್ಕೊಂಡು ಎಲ್ಲ ಮನೆ ಬೆಟ್ಟಾದ್ರೆ ನಮ್ಮ ವಾರ್ಡು ಗಟ್ಟಾಗ್ತೈತಿ, ವಾರ್ಡ್ ಗಟ್ಟಾದ್ರೆ ನಮ್ಮ ಊರು ಗಟ್ಟಾಗ್ತೈತಿ, ಊರು ಗಟ್ಟಾದ್ರೆ ನಿಮ್ಮ ಕ್ಷೇತ್ರ ಗಟ್ಟಾಗ್ತದೆ, ಕ್ಷೇತ್ರ ಗಟ್ಟಾದ್ರೆ ತಾಲೂಕಾ ಗಟ್ಟಾಗ್ತೈತಿ, ತಾಲೂಕಾ ಗಟ್ಟ ಅಂತಂದ್ರೆ ಜಿಲ್ಲಾ ಗಟ್ಟಾಗ್ತದೆ, ಜಿಲ್ಲಾ ಗಟ್ಟಾದ್ರೆ BJP ಸರ್ಕಾರ ಮತ್ತೊಂದು ರಾಜ್ಯದಾಗ ಬರತೈತಿ ಅಂತ ಹೇಳಿ ಇದು ಬರೋದ್ರಿಂದ ನಾವು ಏನು ಹಳಿ ಕೆಲಸಗಳು ಓಡೋ ಈ ಗ್ಯಾರಂಟಿ ಮುಖಾಂತರ ಏನು ಅನುದಾನ ಬರುವಾಗ ಒಂದು ಸ್ವಲ್ಪ ಏನಿದ್ರೆ ಹೆಚ್ಚು ಅನುದಾನ ಅಂತಂದು ಏನು ಡೆವಲಪ್ಮೆಂಟ್ ಮಾಡಿ ನಾವು ಇವಾಗ ಏನಿದು ಕಾಂಗ್ರೆಸ್ ಸರ್ಕಾರ ಡೆವಲಪ್ಮೆಂಟ್ ಇಟ್ಕೊಂಡು ಮತ್ತೊಂದು ಜೀವಾತ್ಮ ಕೆಲಸ ಮಾಡುವ ಅಂತ ಹೇಳಿ ಮುಗಿಸ್ತೀನಿ.